ನೀವು ಮೊದಲು ನಮಗೆ ಮನೆನ ಒದಗಿಸ್ಕೊಡಿ, ವ್ಯಾಖ್ಯಾನಗಳು ಜಾಗನ ಒದಗಿಸಿ ಮೊದಲನೇ ಆದ್ಯತೆ ಕೊಡಬೇಕು. ಇರುವಾಗ ಜನ ಕೊಡಕ್ಕಾಗುತ್ತೆ. ಮತ್ತೆ ಸಿದ್ದಿಂಪುರ, ಮತ್ತೆ ನಾಗನಹಳ್ಳಿ, ಮತ್ತೆ ನಾಗವಾಡ ಹಲವಾರು ಸುಮಾರು 39 ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಗಳಲ್ಲಿ ಜಾಗ ಇದ್ದು ಕೂಡ ಉದಾಸೀನ ಮಾಡಿರೋ ಪಿಡಿಒನ್ನ ನಾವು ಎಚ್ಚರಿಕೆ ನೀಡಿದ್ದೀವಿ. ತಕ್ಷಣದಲ್ಲಿ ವ್ಯಾಖ್ಯಾನ ಜಾಗದಲ್ಲಿ ನಮ್ಮ ಹೋರಾಟಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು. ನಿಮ್ಮ ಮನೆ ಜವಾಬ್ದಾರಿ ಅಂತ ನಾವು ಹೇಳಿರೋದ್ರಿಂದ ನಮ್ಮ ಅವರು ಗಿರೀಶ್ ಅವರು ಉತ್ಕೊಂಡಿದ್ದಾರೆ. ಈ 15 ದಿನದಲ್ಲಿ ನಾವು ನಿಮಗೆ ಜಾಗ ಹುಡುಕಿ ಹೇಳಿರೋದ್ರಿಂದ ನಾವು ಪ್ರತಿಭಟನೆ ಮಾಡಬೇಕು ಅನ್ನೋದನ್ನ ನಾವು ಕೈಬಿಟ್ಟು ಈಗ ಸಭೆ ನಡೆಸ್ತೀವಿ. ಜೊತೆಗೆ ಪ್ರತಿಯೊಬ್ಬರಿಗೂ ಯೂನಿಫಾರ್ಮ್ ಕೊಡಬೇಕು, ಪ್ರತಿ 3 ದಿನಕ್ಕೆ ಆರೋಗ್ಯ ತಪಾಸಣೆ ಮಾಡಬೇಕು ಅನ್ನೋದು ಕೂಡ ನಾವು ಬೇಕಾಗಿಲ್ಲ. ಒಂದು ಗುರುತಿನ ಚೀಟಿ ಕೂಡ ಯಾಕೆ ಆಗಿಲ್ಲ ಪಂಚಾಯತಿಗೆ, ಪೌರ ಕಾರ್ಮಿಕರಿಗೆ ನೀವು ಯಾಕೆ ಸರ್ಕಾರಿ ಆದೇಶ ನೀವು 3/12/2004 ಔಪಚಾರಿಕ ಸಭೆ ಇದೆ, ನಮ್ದು ಮಾಡಬೇಕು ಅಂತ ಹೇಳಿದ್ವಿ. ಅಂದ್ರೆ ಸಮಸ್ಯೆಗಳಿದೆ. ಸಾಯಕೊಂಡಾಗ ನಾವು ನಾಳೆ ಮೈಸೂರು ಜಿಲ್ಲೆಯಲ್ಲಿ ಸಭೆ ಮಾಡಿಸ್ತೀವಿ. ಮನೆ DC ಸಭೆ ಮಾಡಿಸ್ತೀವಿ. ಅವೇರ್ನೆಸ್ ಆಗಲಿ, ಜಾಗೃತ ಆಗಲಿ ಅನ್ನೋ ಮುಂದೆ ಒಂದು ಕಾರಣವಿಲ್ಲ. ಅವರ ಆತ್ಮಸ್ಥೈರ್ಯ ಬರಲಿ ಹೋರಾಟಕ್ಕೆ ಬಹುಮುಖ್ಯವಾಗಿ ಕೈ ಕೂಡಿ ನಿಮ್ಮ ಕುಟುಂಬಕ್ಕಾಗಿ ಒಂದು ಮನೆಯ ನಿಮ್ಮ ಪಕ್ಕದಲ್ಲೂ ಒಂದು ಮನೆ ಒಂದು ಪೀಪಲ್ ಬರ್ತಾರೆ, ಒಂದು ಇನ್ಸೂರೆನ್ಸ್ ಮಾಡಿ ತತ್ವಗಳಿಗೆ ಅಟ್ಲೀಸ್ಟ್ ಒಂದು ಉದಾಹರಣೆಗೆ ಸರ್ಕಾರದ ಆದೇಶ ನಿನ್ನೆ ಮಾಡಿ ಕಳಿಸಿದ್ರೆ ನೀವು ಆದೇಶ ಬರ್ತದೆ. ಸರ್ಕಾರದ ಆದೇಶ ಉತ್ತರ ಕೊಡಿ ದಯಮಾಡಿ ಹೇಳಿ. ನಾವು ಮನುಷ್ಯರ ಹೆಚ್ಚಿಗೆ ಮಾತಾಡಿ